ಒಂದು ಕಡೆ ಸಿದ್ದರಾಮಯ್ಯ ಕೊಡಲ್ಲ ಅಂದ್ರೂ ಪಟ್ಟು ಬಿಡ್ತಾ ಇಲ್ಲ ಡಿಕೆ. ಸಿದ್ದು ಡಿಕೆ ನಡುವೆ ಪವರ್ ಶೇರಿಂಗ್ ಫೈಟ್ ಈಗಲೂ ನಡೀತಾ ಇದೆಯಾ? ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಹೊಯ್ದಾಟ. ಸಿದ್ದು ಡಿಕೆ ನಡುವೆ ಪವರ್ ಶೇರಿಂಗ್ ಫೈಟ್ ಮುಗೀತು ಅಂತ ಅನ್ಕಬೇಡಿ, ಮುಗ್ದಿಲ್ಲ. ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಹೊಯ್ದಾಟ. ಇನ್ನು 3 ದಿನದಲ್ಲಿ ದೆಹಲಿ ಮೀಟಿಂಗ್ ಫಿಕ್ಸ್ ಆಗುತ್ತೆ. ರಾಜ್ಯದಲ್ಲಿ ಇನ್ನೂ ನಿಂತಿಲ್ಲ ನಾಯಕತ್ವ ಕುತೂಹಲ. ರಾಹುಲ್ ಸಮ್ಮುಖದಲ್ಲೂ ಮೇಲುಗೈ ಸಾಧಿಸ್ತಾರಾ ಸಿದ್ದು? ರಾಹುಲ್ ಮುಂದೆಯೂ ಮಕಾಡೆ ಮಲಗ್ತಾರಾ ಡಿಕೆ? ಸಿದ್ದು ಕೊಡಲ್ಲ ಅಂದ್ರೂ ಪಟ್ಟು ಬಿಡುತ್ತಿಲ್ಲ ಡಿಕೆ. ಈ ಅಧಿಕಾರ ಅನ್ನೋದೇ ಹಾಗೆ, ಮನುಷ್ಯನನ್ನ ಜಿದ್ದಿಗೆ ಬೀಳಿಸ್ಬಿಡುತ್ತೆ. ಅಧಿಕಾರ ಅನ್ನುವಂತಹ ಒಂದು ಸ್ಥಾನ ಇದೆಯಲ್ಲ, ರಾಜಕೀಯದಲ್ಲಿ ಮನುಷ್ಯ ಸ್ವಾಭಾವಿಕವಾಗಿ ಸಿಗಬಹುದಾ ಅಂತೇಳಿ ಅನೇಕರು ಕಲ್ಲು ಹೊಡಿತಾರೆ. ಮಾವಿನ ಮರಕ್ಕೆ ಮಾವು ಉದುರುತ್ತಾ ಅಂತ ಹೇಳಿ, ಮಾವು ನಿನಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಖಾತ್ರಿ ಆದ್ರೆ ಕಲ್ಲು ಹೊಡಿದಲೇ ಬಿಡ್ತಾರ? ಡಿ ಕೆ ಶಿವಕುಮಾರ್ ಪರಿಸ್ಥಿತಿನೂ ಅದೇನೆ. ಸಿದ್ದರಾಮಯ್ಯರನ್ನ ಬಿಟ್ರೆ ಮತ್ತೊಬ್ಬ ಸೂಕ್ತ ನಾಯಕ ಇದ್ದಾರಾ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹುಡುಕೋದಕ್ಕೆ ಹೋದ್ರೆ ಮೊದಲು ಕುತ್ತಿಗೆ ಇಣುಕೋದು ಸದಾಶಿವನಗರಕ್ಕೆ ಡಿ ಕೆ ಶಿವಕುಮಾರೇ. ಹಾಗಾದ್ರೆ ಎಂ ಬಿ ಪಾಟೀಲೋ, ಸತೀಶ್ ಜಾರಕಿಹೊಳಿನೋ, ಹಿಂಗೆ ನಾನಾ ಹೆಸರುಗಳು ಬರ್ತವೆ. ಆದ್ರೂ ಕೂಡ ಡಿ ಕೆ ಅಲ್ಲಿ ಮಹತ್ವವಾಗಿ ಕಾಣ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಪವರ್ ಶೇರಿಂಗ್ ವರ್ಕೌಟ್ ಆಗುತ್ತೆ ಅನ್ನೋದು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಈಗಲೂ ಹಾಗೆ ಕೂತಿದೆ. ಸಿದ್ದರಾಮಯ್ಯರವರು ದಿನಕ್ಕೆ 40 ಬಾರಿ ಬೇಕಾದ್ರೆ ನಾನೇ 5 ವರ್ಷ ಸಿಎಂ ಆಗಿ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿ ಇರ್ತೀನಿ ಅಂತ ಹೇಳಿ ಎಷ್ಟು ಸತಿ ಹೇಳಿದ್ರು ಕೂಡ ಡಿ ಕೆಗೆ ಆ ಆಸೆಯ ವ್ಯಕ್ತಪಡಿಸೋದು ನಿಲ್ಲಿಸುವ ಹಂತಕ್ಕೆ ಅವ್ರು ಬರ್ತಾ ಇಲ್ಲ. ನಿರಂತರವಾಗಿ ಕಲ್ಲು ಹೊಡಿತೀನಿ, ಮಾವಿನಕಾಯಿ ಬಿದ್ದರೆ ಬೀಳ್ಲಿ ಅನ್ನೋ ಇರಾದೆಗೆ ಬಿದ್ದಿದ್ದಾರ ಗೊತ್ತಿಲ್ಲ. ಎಎಸ್ಐಸಿನೂ ಹೇಳಲಿ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದು ಹೇಳಲಿ, ರಾಜ್ಯ ಉಸ್ತುವಾರಿ ಬಂದು ಹೇಳಿದ್ರು ಕೂಡ ನಿರಂತರ ಪ್ರಯತ್ನ ನಂದು, ಫಲ ಕೊಡೋದು ದೇವರದು ಅನ್ನೋ ತರಹದಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಜಿದ್ದಿಗೆ ಬಿದ್ದವರ ಹಾಗೆ, ಹಠಕ್ಕೆ ಬಿದ್ದವರ ಹಾಗೆ. ಈಗಾಗಲೇ ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಹೊಯ್ದಾಟ. ಇನ್ನು 3 ದಿನದಲ್ಲಿ ದೆಹಲಿ ಮೀಟಿಂಗ್ ಫಿಕ್ಸ್ ಆಗುತ್ತೆ. ಜುಲೈ 25ನೇ ತಾರೀಕು ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಹೋಗ್ತಾರೆ. ರಾಜ್ಯದಲ್ಲಿ ಇನ್ನೂ ನಿಂತಿಲ್ಲ ನಾಯಕತ್ವ ಕುತೂಹಲ. ರಾಹುಲ್ ಸಮ್ಮುಖದಲ್ಲಿ ಮೇಲುಗೈ ಸಾಧಿಸ್ತಾರಾ ಸಿದ್ದು? ರಾಹುಲ್ ಮುಂದೆಯೂ ಮಕಾಡೆ ಮಲಗ್ತಾರಾ ಡಿ ಕೆ ಎನ್ನುವಂಥ ಅರ್ಥದಲ್ಲಿ ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ ಈ ಒಂದು ಪವರ್ ಶೇರಿಂಗ್ ವಿಚಾರ. ನೇ ತಾರೀಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಬ್ಯಾಕ್ವರ್ಡ್ ಕ್ಲಾಸ್ದು ಇಲ್ಲಿ ಏನು ಸಭೆ ಆಗಿದೆ, ಅದೊಂದು ಸಭೆಯನ್ನು ಡೆಲ್ಲಿಯಲ್ಲಿ ಮಾಡ್ತಾರೆ ಅಂತ ನಮಗೆ ತಿಳಿದಿರೋ ಅಂಥದ್ದು. ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಅದನ್ನು ಹೋದಾಗ ಸ್ವಾಭಾವಿಕವಾಗಿ ಹೈಕಮಾಂಡ್ನವ್ರ ಜೊತೆ ಮಾತಾಡಿಕೊಂಡೇ ಬರ್ತಾರೆ. ಸರ್, ನೀವು ಒಂದಷ್ಟು ನಿಗಮ ಮಂಡಳಿ ಬೋರ್ಡ್ ಕಾರ್ಪೊರೇಷನ್ ಆದ ವಿಚಾರಕ್ಕೆ ಲಿಸ್ಟ್ ಕೊಟ್ಟಿದ್ರಿ ಸರ್. ನೀವು ಎಲ್ಲ ಕೂಡ ವರ್ಕ್ ಮಾಡಿ ಲಿಸ್ಟ್ ಕೊಟ್ಟರು ಕೂಡ ಯಾಕೆಷ್ಟು ವಿಳಂಬ ಆಗ್ತಾ ಇದೆ ಗೊತ್ತಿಲ್ಲಪ್ಪ. ನಾನು ಕೊಡೋದು 6 ತಿಂಗಳಾಯ್ತು ಕೊಟ್ಟು. ಅದನ್ನು ಅವರು ಈಗೆಲ್ಲ ಪ್ರೊಸೆಸ್ ಮಾಡಿದ್ದಾರೆ, ಅಂತಿಮ ಹಂತದಲ್ಲಿದೆ. ಇಷ್ಟರಲ್ಲೇ ಅನೌನ್ಸ್ ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ ಅಂತ ಹೇಳಿ ಕೇಳಿ. ಆಯ್ತು ಬಿಡ್ರಿ, ಈಗ ಮಾಡ್ತಾರಲ್ಲಪ್ಪ. 2 ವರ್ಷ ಆಯ್ತು, 3 ವರ್ಷ ಆಯ್ತು, ಫೈನಲ್ ಆಗಿ ಮಾಡ್ತಾರೆ. ಗೊತ್ತಿಲ್ಲ ನಾವು ಕೊಡೋದು. ನಮಗೆ ನೋಡಿ, ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು. ನಮಗೆ ಒಂದು 10-11 ಜನ ಸಮಿತಿ ಮಾಡಿ ಕೊಟ್ಟಿದ್ರು. ಆ ಸಮಿತಿ ಎಲ್ಲ ಕೂತ್ಕೊಂಡು ಪ್ರತಿಯೊಂದು ಕ್ಷೇತ್ರದ ಶಾಸಕರು ಕೊಟ್ಟಂಥ ಹೆಸರುಗಳ ಮೇಲೆ ನಾವು ಅದನ್ನು ಆಯ್ಕೆ ಮಾಡಿ ಪಟ್ಟಿ ಮಾಡಿ ಕೊಟ್ಟಿದ್ದೇವೆ. ಅದರ ಮುಂದಿನ ಭಾಗ ಮುಖ್ಯಮಂತ್ರಿಗಳದು ಮತ್ತು ಅಧ್ಯಕ್ಷರದು. ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. 25ನೇ ತಾರೀಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಬ್ಯಾಕ್ವರ್ಡ್ ಕ್ಲಾಸ್ದು ಇಲ್ಲಿ ಏನು ಸಭೆ ಆಗಿದೆ, ಅದೊಂದು ಸಭೆಯನ್ನು ಡೆಲ್ಲಿಯಲ್ಲಿ ಮಾಡ್ತಾರೆ ಅಂತ ನಮಗೆ ತಿಳಿದಿರೋ ಅಂಥದ್ದು. ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಅದನ್ನು ಹೋದಾಗ ಸ್ವಾಭಾವಿಕವಾಗಿ ಹೈಕಮಾಂಡ್ನವ್ರ ಜೊತೆ ಮಾತಾಡಿಕೊಂಡೇ ಬರ್ತಾರೆ. ಸರ್, ನೀವು ಒಂದಷ್ಟು ನಿಗಮ ಮಂಡಳಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.